ನಾವು ಪ್ರತಿನಿತ್ಯ ಮಾಡೋ ಕೆಲಸಗಳು ನಮ್ಮ ಜೀವನದಲ್ಲಿ ಒಳ್ಳೆಯದಾಗುತ್ತೋ ಕೆಟ್ಟದಾಗುತ್ತೋ ಅನ್ನೋದನ್ನು ನಿರ್ಧರಿಸೋದ್ರ ಜೊತೆಗೆ ನಾವು ರಾತ್ರಿ ಹೊತ್ತು ಮಲ್ಕೋತೀವಲ್ಲ, ಆ ದಿಕ್ಕು ಕೂಡ ನಮ್ಮ ಜೀವನದ ಏಳಿಗೆಗೆ ಅಥವಾ ನಾವು ಬೀಳೋದಕ್ಕೂ ಕೂಡ ಅದೇ ಒಂದು ದಾರಿಯಾಗಿರುತ್ತೆ. ನಾವು ಏಳಿಗೆ ಆಗಬೇಕು ಅಂದರೆ ಯಾವ ದಿಕ್ಕಲ್ಲಿ ಮಲ್ಕೋಬೇಕು, ಯಾವ ದಿಕ್ಕಿಗೆ ತಲೆ ಇಡಬೇಕು, ಮತ್ತು ನಮಗೆ ಯಾವ ದಿಕ್ಕಲ್ಲಿ ಮಲಗಿದ್ರೆ ನಮಗೆ ತೊಂದರೆ ಆಗುತ್ತೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀವಿ ಅವರು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಹಾಗೆ ನೀವು ಈ ವಿಡಿಯೋಗೆ ಲೈಕ್ ಮಾಡಿ, ಮತ್ತು ನೀವು ಯಾವ ದಿಕ್ಕಿಗೆ ತಲೆ ಇಟ್ಕೊಂಡು ಮಲಗ್ತಿದ್ರಿ ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ನಾವು ಬೆಳಿಗ್ಗೆಯಿಂದ ರಾತ್ರಿ ತನಕ ಕೆಲಸ ಮಾಡಿರ್ತೀವಿ, ಕೆಲಸ ಮಾಡಿಬಿಟ್ಟು ರಾತ್ರಿ ಮಲ್ಕೋತಿರ್ತೀವಿ. ಮಲ್ಕೋಬೇಕಾದ್ರೆ ಕೆಲವೊಂದಷ್ಟು ಜನ ವಾಸ್ತುಶಾಸ್ತ್ರನ ನಂಬಲ್ಲ. ಅವರು ಯಾವ ದಿಕ್ಕಿಗೆ ಬೇಕು ಆ ದಿಕ್ಕಿಗೆ ನಮಗೆ ಕಂಫರ್ಟಬಲ್ ಆಗಿ ಎಲ್ಲಿ ಸಿಗುತ್ತೋ ಅಲ್ಲಿ ಮಲ್ಕೊಂಡ್ಬಿಡ್ತೀವಿ. ಇನ್ನು ಕೆಲವೊಬ್ಬರು ದಿಕ್ಕನ್ನು ನೋಡ್ಕೊಂಡು ಮಲ್ಕೋತಾರೆ. ಇನ್ನು ಕೆಲವೊಬ್ರು ದಿಕ್ಕು ನೋಡಿದ್ರೂ ಕೂಡ ಜಾಗ ಅಡ್ಜಸ್ಟ್ ಆಗಲ್ಲ ಅಂತ ಯಾವ ಕಡೆ ನಮಗೆ ಜಾಗ ಸರಿ ಹೋಗುತ್ತೋ, ಅಂದರೆ ಮನೆ ಚಿಕ್ಕದಾಗಿದ್ದರೆ ಈ ದಿಕ್ಕಿಗೆ ಹಾಕ್ಕೊಂಡ್ರೆ ಜಾಗ ಸರಿ ಹೋಗುತ್ತೆ ಅಂದ್ಬಿಟ್ಟು ಯಾವುದೋ ಒಂದು ದಿಕ್ಕಿಗೆ ಹಾಕ್ಕೊಂಡು ಮಲ್ಕೊಳ್ಳೋರು ಇದ್ದಾರೆ. ಆದರೆ ನಾವು ದಿಕ್ಕಿಗೆ ತಲೆಯನ್ನು ಸರಿಯಾದ ದಿಕ್ಕಿಗೆ ಹಾಕ್ಕೊಂಡು ಮಲ್ಕೊಂಡ್ರೆ ಹಣಕಾಸು ಪ್ರಾಪ್ತಿಯಾಗತ್ತೆ. ಬೇರೆ ಕೆಟ್ಟ ದಿಕ್ಕಿಗೆ ಹಾಕ್ಕೊಂಡು ಮಲ್ಕೊಂಡ್ರೆ ಚಿಂತೆಗಳು ಕಷ್ಟಗಳು ಬರುತ್ತೆ. ಹಾಗಾದರೆ ಯಾವ ದಿಕ್ಕಿಗೆ ಹಾಕ್ಕೊಂಡು ಮಲ್ಕೋಬೇಕು ಅಂದರೆ, ನಾವು ಪೂರ್ವ ದಿಕ್ಕಿಗೆ ತಲೆಯನ್ನು ಹಾಕ್ಕೊಂಡು ಮಲ್ಕೊಂಡ್ರೆ ಪೂರ್ವ ದಿಕ್ಕು ಸೂರ್ಯ ಉದಯ ಆಗೋ ದಿಕ್ಕು. ಸೂರ್ಯ ಹೆಂಗೆ ಉದಯ ಆಗ್ತಾನೋ ಹಾಗೆ ನಮ್ಮ ಜೀವನದಲ್ಲೂ ಕೂಡ ಏಳಿಗೆ ಆಗುತ್ತೆ. ಹಾಗಂತ ಈಗ ಮಲ್ಕೊಂಬಿಟ್ರೆ ಏಳಿಗೆ ಆಗಲ್ಲ. ಮಲಗೋದ್ರಿಂದ ನಮಗೆ ಸ್ವಲ್ಪ ಒಳ್ಳೆ ಸಕಾರಾತ್ಮಕ ಯೋಚನೆಗಳು ಬರುತ್ತೆ. ಕೆಲಸ ಮಾಡೋದ್ರಲ್ಲಿ ಅದಕ್ಕೆ ಇದು ಸ್ವಲ್ಪ ಪುಷ್ಟಿಯನ್ನು ಕೊಡೋ ಹಾಗಾಗುತ್ತೆ. ನಾವು ಮಾಡೋ ಕೆಲಸದಲ್ಲಿ ನಾವು ಏನು ಸಂಪಾದನೆ ಮಾಡಬೇಕು ಅಂತ ಕಷ್ಟಪಟ್ಟು ದುಡಿತಿರ್ತೀವಿ, ಓದ್ತಾ ಇರ್ತೀವಿ, ಮಕ್ಕಳುಗಳು ಅವ್ರಿಗೆಲ್ಲ ಇದು ಒಂದು ಸ್ವಲ್ಪ ಪಾಸಿಟಿವ್ ಎನರ್ಜಿನ ಕೊಡುತ್ತೆ. ಈ ನೆಗೆಟಿವ್ ಎನರ್ಜಿಯನ್ನು ಕೊಡೋದ್ರೆ ನಾವು ಮಾಡಬೇಕು ಅಂತಿದ್ರು ಕೂಡ ಅದಲ್ಲಿ ಅಡೆತಡೆ ಬಂದ್ಬಿಡುತ್ತೆ. ಈ ಪಾಸಿಟಿವ್ ಎನರ್ಜಿ ಅಂದರೆ ಪೂರ್ವ ದಿಕ್ಕಿಗೆ ಮಲ್ಕೊಂಡ್ರೆ ನಮಗೆ ಅದನ್ನು ಕೆಲಸ ಮಾಡಬೇಕು, ಇದನ್ನು ಮಾಡ್ಕೋಬೇಕು, ಇದನ್ನು ಮಾಡಿಕೊಂಡ್ರೆ ಒಳ್ಳೆಯದಾಗುತ್ತೆ ಅನ್ನೋ ಯೋಚನೆಗಳು ಬಂದು ನಾವು ಜೀವನದಲ್ಲಿ ಏಳಿಗೆಯನ್ನು ಅನುಭವಿಸ್ತೀವಿ, ಮತ್ತು ದುಡ್ಡು ಕಾಸು ಐಶ್ವರ್ಯ ಎಲ್ಲ ಹಣಕಾಸು ಎಲ್ಲ ಪ್ರಾಪ್ತಿಯಾಗುತ್ತೆ. ಇನ್ನು ಪಶ್ಚಿಮ ದಿಕ್ಕಿಗೆ ಮಲ್ಕೊಂಡ್ರೆ ಚಿಂತೆ ಕಷ್ಟಗಳು ಬರುತ್ತೆ. ಯಾಕಪ್ಪ ಅಂದರೆ ಇದು ಸೂರ್ಯನ ಉದಯ ಆಗೋ ದಿಕ್ಕನ್ನು ಕಾಲಿಂದ ಒದಿತಾ ಇರ್ತೀವಿ ಅಂತ ಬರುತ್ತೆ. ಅಂದರೆ ದೇವರು ಫೋಟೋಗಳಿರೋ ಕಡೆ ದೇವರಿದ್ದಾರೆ ಅಂತ ಹೇಗೆ ನಂಬಿ ನಾವು ದೇವ್ರ ಕಡೆ ಕಾಲು ತೋರಿಸಲ್ವೋ ಹಾಗೆ ಸೂರ್ಯ ಉದಯ ಆಗೋ ಕಡೆ ಕೂಡ ಕಾಲನ್ನು ತೋರಿಸ್ಬಾರ್ದು. ಕಾಲನ್ನು ತೋರಿಸೋದ್ರಿಂದ ಕಷ್ಟ ಚಿಂತೆಗಳು ಹೆಚ್ಚಾಗುತ್ತೆ. ಅಂದರೆ ನಮಗೆ ಕಣ್ಣಿಗೆ ಕಾಣಿಸೋ ದೇವರು ಅಂದರೆ ಸೂರ್ಯ ಒಬ್ಬನೇ. ಇನ್ನೆಲ್ಲ ದೇವರುಗಳನ್ನ ನಾವು ಫೋಟೋದಲ್ಲಿಟ್ಟು ಒಂದು ಆಕಾರ ಕೊಟ್ಟು ನಾವು ಪೂಜೆ ಮಾಡ್ತೀವಿ. ಆದರೆ ಕಣ್ಣಿಗೆ ಕಾಣೋ ದೇವರು ಅಂದರೆ ಸೂರ್ಯ. ಆಮೇಲೆ ಪ್ರತಿದಿನ ಎದ್ದ ತಕ್ಷಣ ಸೂರ್ಯನಿಗೆ ಒಂದು ನಮಸ್ಕಾರ ಮಾಡಿ ಒಳ್ಳೇದು ಮಾಡಪ್ಪ ಅಂತ ಕೇಳಿಕೊಂಡ್ರೆ ತುಂಬ ಒಳ್ಳೆಯದಾಗತ್ತೆ. ಇನ್ನು ದಕ್ಷಿಣ ದಿಕ್ಕಿಗೆ ಮಲ್ಕೊಂಡ್ರೆ ಆಯಸ್ಸು, ಮನಸ್ಸಿಗೆ ನೆಮ್ಮದಿ, ಶಾಂತಿ ಹೆಚ್ಚುತ್ತೆ. ಇದು ಪಿತೃದೇವತೆಗಳು ಮತ್ತು ಯಮನ ದಿಕ್ಕು ಅಂತ ಹೇಳ್ತಾರೆ. ಹಾಗಾಗಿ ಪಶ್ಚಿಮ ದಿಕ್ಕಿನಲ್ಲಿ ತಲೆ ಇಟ್ಟು ಮಲ್ಕೊಂಡ್ರೆ ಆಯಸ್ಸು ವೃದ್ಧಿಯಾಗುತ್ತೆ. ಇನ್ನು ಉತ್ತರ ದಿಕ್ಕಿನಲ್ಲಿ ತಲೆ ಇಟ್ಟು ಮಲ್ಕೊಂಡ್ರೆ ಧನ ನಷ್ಟ ಮತ್ತು ಆಯಸ್ಸು ಕ್ಷೀಣಿಸುತ್ತೆ ಅಂತ ಹೇಳ್ತಾರೆ. ಜೊತೆಗೆ ಗಂಡಾಂತರಗಳು ಬಂದು ಒದಗುತ್ತೆ. ಇನ್ನು ಇದನ್ನು ವಿಜ್ಞಾನದ ಪ್ರಕಾರನೂ ಕೂಡ ಪ್ರೂವ್ ಆಗಿದೆ. ಅಯಸ್ಕಾಂತೀಯ ಧ್ರುವಗಳ ಘರ್ಷಣೆಯಿಂದ ಶರೀರದ ಆರೋಗ್ಯದ ಮತ್ತು ಬುದ್ಧಿಯ ಮೇಲೆ ದುಷ್ಪರಿಣಾಮ ಉಂಟಾಗುತ್ತೆ ಈ ದಿಕ್ಕಿನಲ್ಲಿ ಮಲ್ಕೊಂಡ್ರೆ ಅಂತ ಕೂಡ ನಾವು ವಿಜ್ಞಾನದ ಪ್ರಕಾರನೂ ಕೂಡ ಪ್ರೂವ್ ಆಗಿದೆ. ಹಾಗಾಗಿ ನಾವು ಉತ್ತರ ದಿಕ್ಕಿನಲ್ಲಿ ಮಲ್ಕೊಬಾರ್ದು. ಈಗ ಗೊತ್ತಾಯ್ತಲ್ವ ನಾವು ಯಾವ ದಿಕ್ಕಿನಲ್ಲಿ ಮಲ್ಕೋಬೇಕು ಯಾವ ದಿಕ್ಕಿನಲ್ಲಿ ಮಲ್ಕೋಬಾರ್ದು ಅಂತ. ನೀವು ಯಾವ ದಿಕ್ಕಿನಲ್ಲಿ ಮಲ್ಕೋತಿದ್ರಿ ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಜೊತೆಗೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ವಿಡಿಯೋ ಲೈಕ್ ಮಾಡಿದ್ರೆ ಇದೇ ಥರ ಇನ್ನಷ್ಟು ವಿಡಿಯೋಗಳನ್ನ ಮಾಡೋದಕ್ಕೆ ನಮಗೆ ಇಷ್ಟ ಆಗುತ್ತೆ, ನಮಗೆ ಖುಷಿಗೂ ಸಿಗುತ್ತೆ, ಮಾಡಬೇಕು ಅಂತ ಆಸೆ ಬರುತ್ತೆ. ಹಾಗಾಗಿ ಜೊತೆಗೆ ನನ್ನ ಚಾನಲ್ ಇನ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ.